ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ KPSCಯ ಹಳೆಯ GK ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ 1 to 30ವರೆಗೆ ಈ ಕ್ವಶನ್ಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಸೊ ಇನ್ನೂ ಆ ಒಂದು ವಿಡಿಯೋಗಳನ್ನು ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲೇ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮುಖಾಂತರ ನೀವು ಹೋಗಿ ನೋಡ್ಬೋದು. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ನೀಲಿ ಕ್ರಾಂತಿ ಅಂದರೆ ಬ್ಲೂ ರಿವಾಲ್ಯೂಷನ್, ಇದಕ್ಕೆ ಸಂಬಂಧಿಸಿದು. ಬ್ಲೂ ರಿವಾಲ್ಯೂಷನ್ ಅಂದರೆ ಏನು? ಸೊ ಫ್ರೆಂಡ್ಸ್, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ, ಕೆಂಪು ಕ್ರಾಂತಿ, ಕಪ್ಪು ಕ್ರಾಂತಿ ಮತ್ತು ಕಂದು ಕ್ರಾಂತಿ, ಈ ಥರ ಎಲ್ಲ ಒಂದು ಈ ಕ್ರಾಂತಿಗಳನ್ನು ನೋಡಿದ್ದೀರಿ. ಸೊ ಈಗ ನೀಲಿ ಕ್ರಾಂತಿ ಇದು ಮೇನ್ಲಿ ರಿಲೇಟೆಡ್ ಟು ಅಕ್ವಾಕಲ್ಚರ್, ಅಂದರೆ ಮೀನುಗಾರಿಕೆಗೆ, ಜಲಚರ. ಓಕೆ, ಸೊ ದ ರಿಮಾರ್ಕೆಬಲ್ ಎಮರ್ಜೆನ್ಸ್ ಆಫ್ ಅಕ್ವಾಕಲ್ಚರ್ ಆ್ಯಸ್ ಆ್ಯನ್ ಇಂಪಾರ್ಟೆಂಟ್. ಓಕೆ, ಅಕ್ವಾಕಲ್ಚರ್ ಇಸ್ ದ ಮೇನ್ ಥಿಂಗ್. ಒಟ್ಟೇನು ಅಕ್ವೆಟಿಕ್ ಎನಿಮಲ್ಸನ್ನು ಹತ್ರದ್ದು ಒಂದು ಏನು ಆ ಒಂದು ಪ್ರೊಡಕ್ಟಿವಿಟಿ ಹೆಚ್ಚಾಗಿ ಮಾಡೋದು ಇದರ ಒಂದು ಉದ್ದೇಶ. ನೆಕ್ಸ್ಟ್ ಕ್ವಶನ್. ನೀರಿನ ಸಾಂದ್ರತೆಯು ಇಲ್ಲಿ ಗರಿಷ್ಠವಾಗಿರುವುದು. ದ ಡೆನ್ಸಿಟಿ ಆಫ್ ವಾಟರ್ ಈಸ್ ಮ್ಯಾಕ್ಸಿಮಮ್ ಆ್ಯಟ್, ಇಟ್ ಈಸ್ ಮ್ಯಾಕ್ಸಿಮಮ್ ಆ್ಯಟ್ 4 ಡಿಗ್ರಿ ಸೆಲ್ಸಿಯಸ್. ಸಾಂದ್ರತೆ ಅಂದರೆ ಡೆನ್ಸಿಟಿ. ಕೆಳಕಂಡ ಯಾವ ಮೂಲ ವಸ್ತುವು ಜ್ವಾಲಾ ಪರೀಕ್ಷೆಯಲ್ಲಿ ಚಿನ್ನದ ಹಳದಿ ಬಣ್ಣವನ್ನು ಉಂಟು ಮಾಡುತ್ತದೆ? ಸೋಡಿಯಂ. ಸೋಡಿಯಂ ಇದು ಗೋಲ್ಡನ್ ಯೆಲ್ಲೋ ಕಲರನ್ನು ಇನ್ ಫ್ಲೇಮ್ ಟೆಸ್ಟಲ್ಲಿ, ಫ್ಲೇಮ್ ಟೆಸ್ಟ್ ಅಂದರೆ ಜ್ವಾಲೆಯ ಪರೀಕ್ಷೆಯಲ್ಲಿ ಈ ಒಂದು ಬಣ್ಣವನ್ನು ಉಂಟು ಮಾಡುತ್ತದೆ. ಸೊ ಸೋಡಿಯಂ ಕರೆಕ್ಟ್. ಸೋಡಿಯಂ ಈಸ್ ಇಂಡಿಕೇಟೆಡ್ ಬೈ Na, ಇಟ್ ಈಸ್ ಅ ಸಿಂಬಾಲ್ ಸೋಡಿಯಂ. ಪಾಲಿಥೀನ್ ತಯಾರಿಕೆಯಲ್ಲಿ ಬಳಕೆಯಾಗುವ ಮೊನೋಮರ್. ಪಾಲಿಥೀನ್ ತಯಾರಿಕೆಯಲ್ಲಿ ಬಳಕೆಯಾಗುವಂಥ ಮೊನೋಮರ್ ಯಾವುದು ಅಂದರೆ ಇಥಿನ್ ಅಥವಾ ಇಥಿಲಿನ್. ಇಥಿನ್ ಅಥವಾ ಇಥಿಲಿನ್, ಇದು ಇಥಿಲಿನು ಅಥವಾ ಇದು ಇಥಿನು. ಇದರ ಒಂದು ಕೆಮಿಕಲ್ ಫಾರ್ಮುಲಾ ಏನು? CH ಡಬಲ್ ಬಾಂಡ್ C2H2 ಆರ್ 2CH2. ಓಕೆ, ಇದು ಕರೆಕ್ಟ್, ಇಥಿನ್ ಆರ್ ಇಥಿಲಿನ್. ಲೋಹದ ಹೊಳಪಿಗೆ ಕಾರಣ ಏನು? ದ ಲಸ್ಟರ್ ಆಫ್ ಮೆಟಲ್ ಈಸ್ ಡ್ಯೂ ಟು. ವಾಟ್ ಈಸ್ ದ ರೀಸನ್ ಆಫ್ ಲಸ್ಟರ್ ಆಫ್ ಮೆಟಲ್? ಮೇನ್ಲಿ ಇಟ್ ಈಸ್ ಡ್ಯೂ ಟು ದಿ ಫ್ರೀ electrons or mobile electrons present in them. ಸೊ ಮುಕ್ತ ಇಲೆಕ್ಟ್ರಾನುಗಳ ಒಂದು ಅಸ್ತಿತ್ವಕ ಇದಕ್ಕೆ ಕಾರಣ. ಅಂದರೆ ಈಗ ಒಂದು ಮೆಟಲ್ ಇದೆ ಅಂದರೆ ಅದರಲ್ಲಿ ಫ್ರೀ ಇಲೆಕ್ಟ್ರಾನ್ಸ್ ಇರ್ತವೆ. ಸೊ ಈ ಕಾರಣದಿಂದ ಈ ಒಂದು ಲೋಹ ಹೊಳಿತದ. ಓಕೆ, ಶೈನಿಂಗ್ ಟೈಪ್ ಒಂದು ಇದು ಆಗ್ತದೆ. ಯಾಕಂದರೆ ಒಂದು ಈಗ ಲೈಟು ಈ ಒಂದು ಮೆಟಲ್ ಮೇಲೆ ಬಿದ್ದಾಗ ಆವಾಗ ಆ ಒಂದು ಇಲೆಕ್ಟ್ರಾನ್ಸ್ ಅಂದರೆ ಈ ಇಲೆಕ್ಟ್ರಾನ್ಸ್ಗಳ ಮೇಲೆ ಬಿದ್ದಾಗ ಅವು ರಿಫ್ಲೆಕ್ಟ್ ಆಗ್ತಾವೆ. ಸೊ ಅವು ಇಟ್ ಲುಕ್ಸ್ ಲೈಕ್ ಅ ಶೈನಿ ಆರ್ ಲಸ್ಟ್ರಸ್. ಓಕೆ, ನೆಕ್ಸ್ಟ್. ನಿಂಬೆಹಣ್ಣಿನಲ್ಲಿರುವ ಆಮ್ಲ. ದ ಆ್ಯಸಿಡ್ ಪ್ರೆಸೆಂಟ್ ಇನ್ ದ ಲೆಮನ್, ಸಿಟ್ರಿಕ್ ಆ್ಯಸಿಡ್ ಆರ್ citric amla. The chemical formula of citric acid is C6H8O7. C6H8O7. ಈ ನಾರ್ಮಲ್ ಆಗಿ ನಿಂಬೆಹಣ್ಣಿನಲ್ಲಿ ಸಿಟ್ರಸ್ ಫ್ರೂಟ್ಸ್ ಅಂದರೆ ನಿಂಬೆಹಣ್ಣು ಬರುತ್ತೆ, ಆರೆಂಜ್ ಬರುತ್ತೆ, ಮತ್ತು ಮೋಸಂಬಿ ಇವೆಲ್ಲ ಸಿಟ್ರಸ್ ಫ್ರೂಟ್ಸು. ಮತ್ತು ನೆಲ್ಲಿಕಾಯಿ. ಓಕೆ, ಈ ಥರದೊಂದು
ಆಪ್ಷನ್ ಇದು ಏನು ಈ ಎಕ್ಸಾಂಪಲ್ಸು. ನೈಸರ್ಗಿಕ ರಬ್ಬರು ಇದರಿಂದ ಉತ್ಪತ್ತಿಯಾಗಿರುವ ಪಾಲಿಮರು. ದ ನ್ಯಾಚುರಲ್ ರಬ್ಬರ್ ಇಸ್ ಅ ಪಾಲಿಮರ್ ಡಿರೈವ್ಡ್ ಫ್ರಮ್, ಆ್ಯಕ್ಚುಲಿ ಇದು ಈ ನ್ಯಾಚುರಲ್ ರಬ್ಬರ್ ಇದು ಒಂದು ಆ್ಯಡೆಡ್ ಪಾಲಿಮರ್ ಫ್ರಮ್ ದ ಟ್ರಾಪಿಕಲ್ ರಬ್ಬರ್ ಟ್ರೀ. ಒಂದು ರಬ್ಬರ್ ಟ್ರೀ ಅನ್ನೋದು ಒಂದು ಗಿಡ ಇರುತ್ತೆ. ಓಕೆ, ಸೊ ಅದು ಒಂದು ಸ್ವಲ್ಪ ಮಿಲ್ಕಿ ವೈಟ್ ಫ್ಲೂಯಿಡ್, ಓಕೆ, ಮಿಲ್ಕಿ ಹಾಲಿನ ಥರ ಒಂದು ಫ್ಲೂಯಿಡ್ ಇರುತ್ತೆ. ಅದಕ್ಕೆ ಲ್ಯಾಟೆಕ್ಸ್ ಅಂತ ಕರಿತೀವಿ ನಾವು, ಲ್ಯಾಟೆಕ್ಸ್. ಓಕೆ, ಸೊ ಈ ಮೊನೋಮರ್ ಅಂದರೆ ಇದೇನು ತಯಾರಿಸ್ತದ, ನ್ಯಾಚುರಲ್ ರಬ್ಬರ್. ಅಂದರೆ ಅದರಲ್ಲಿ ಇರುವ ಒಂದು ಪಾಲಿಮರ್ ಯಾವುದಪ್ಪ ಅಂದರೆ ಐಸೋಪ್ರೀನ್. ಐಸೋಪ್ರೀನ್ಗೆ ಇನ್ನೊಂದು ಹೆಸರೇನು, ಬ್ಯೂಟ್ಯಾಡಿನ್. ಬ್ಯೂಟ್ಯಾಡಿನ್, ಓಕೆ, ಬ್ಯೂಟ್ಯಾಡಿನ್ ಇಸ್ ಅ ರೈಟ್ ಆನ್ಸರ್. ಸೀಸದ ಪೆನ್ಸಿಲ್ಗಳಲ್ಲಿ ಬಳಕೆಯಾಗುವ ಧಾತು. ಸೀಸ ಅಂದರೆ ಏನು, ಲೆಡ್ ಪೆನ್ಸಿಲ್ಲು. ಲೆಡ್ ಪೆನ್ಸಿಲಲ್ಲಿ ಏನಿರುತ್ತೆ, ಎಲ್ಲರೂ ಲೆಡ್ ಪೆನ್ಸಿಲಲ್ಲಿ ಸೀಸದಲ್ಲಿ ಸೀಸ ಇರುತ್ತಂತೆ ನಾವು ತಿಳ್ಕೊತೀವಿ, ಅದು ತಪ್ಪು. ಸೊ ಅದರಲ್ಲಿ ಆ್ಯಕ್ಚುಲಿ ಇರೋದು ಏನಪ್ಪ, ಗ್ರಾಫೈಟ್. ಗ್ರಾಫೈಟ್ ಅಂದರೆ ಏನಿದು, ಇಟ್ಸ್ ಅ ಒನ್ ಟೈಪ್ ಆಫ್ ಆರ್ ಇಟ್ ಇಸ್ ಅ ಒಂದು ಫಾರ್ಮ್ ಆಫ್ ಕಾರ್ಬನ್. ಇದು ಕಾರ್ಬನದ ಒಂದು ರೂಪ. ಕಾರ್ಬನ್ದು ರೂಪ ಏನೇನಪ್ಪ, ಗ್ರಾಫೈಟು, ಡೈಮಂಡು, ಇವೆಲ್ಲ ಕಾರ್ಬನ್ದು ಫಾರ್ಮ್ಸು. ಓಕೆ, ಸೊ ಇಲ್ಲಿ ಗ್ರಾಫೈಟ್ ಆಪ್ಷನಲ್ಲಿ ಇಲ್ಲ. ಸೊ ಇಲ್ಲಿ ಕರೆಕ್ಟ್ ಆನ್ಸರು ಕಾರ್ಬನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಜನಪ್ರಿಯವಾಗಿ ಯಾವುದನ್ನು ನಗಿಸುವ ಅನಿಲ ಎಂದು ಕರೆಯುತ್ತಾರೆ. ಲಾಫಿಂಗ್ ಗ್ಯಾಸ್ ಅಂದರೆ ಯಾವುದು? ಯಾವುದಪ್ಪ, ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್ ಆಪ್ಷನ್ 1 ಈಸ್ ಕರೆಕ್ಟ್. ಸೊ ಇದಕ್ಕೆ ಲಾಫಿಂಗ್ ಗ್ಯಾಸ್ ಅಂತ ಅಂತಾರೆ. ಸೊ ಇದರ ಫಾರ್ಮುಲಾ ಏನಪ್ಪ ಅಂದರೆ N2O. ಓಕೆ, N2O. ನೆಕ್ಸ್ಟ್, ಕಪ್ಪು ಹಲಗೆ ಅಂದರೆ ಬ್ಲ್ಯಾಕ್ ಬೋರ್ಡ್, ಇದರ ಮೇಲೆ ಬರೆಯುವ ಸೀಮೆ ಸುಣ್ಣನ್ನು ಇದರಿಂದ ತಯಾರಿಸಲ್ಪಟ್ಟಿದೆ. ಈಗ ಸೀಮೆ ಸುಣ್ಣ ಅಂದರೆ ಚಾಕ್ ಕಡು ಅಂತಿರಲ್ಲ ನೀವು, ಆ ಚಾಕನ್ನು ಎದರಿಂದ ಒಂದು ತಯಾರು ಮಾಡಲಾಗಿದೆ. ಅದನ್ನು ತಯಾರು ಮಾಡೋದಪ್ಪ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟಿಂದ. ಓಕೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಸ್ ಅ ರೈಟ್. ಈ ಒಂದು ಸೀಮೆ ಸುಣ್ಣ ಅಥವಾ ಲೈಮ್ ಸ್ಟೋನ್ ಅಂತಾರೆ ಇದಕ್ಕೆ. ಲೈಮ್ ಸ್ಟೋನು ಅಂತಾರೆ ಅಥವಾ और चौक रॉक ಓಕೆ, ಚಾಕ್ ರಾಕ್ ಏನಾಯಿತು, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3. ಓಕೆ, ಕ್ಯಾಲ್ಸಿಯಂ ಕಾರ್ಬೋನೇಟ್. ಸುಣ್ಣ ಬೆಳೆಯುವಿಕೆಯಲ್ಲಿ ಬಳಕೆಯಾಗುವ ಸುಣ್ಣದ ರಾಸಾಯನಿಕ ಹೆಸರೇನು? The chemical name of lime used for whitewash. ಈ ಸುಣ್ಣ ಅಂತಾರಲ್ಲ ಲೈಮು, ಅದಕ್ಕೆ ಲೈಮ್ ಅಂತಾರೆ. ಈ ಲೈಮ್ದು ಒಂದು ರಾಸಾಯನಿಕ ಹೆಸರೇನು? ಇನ್ಕ ನೋಡಿದ್ವಿ ಏನಪ್ಪ, ಲೈಮ್ ಸ್ಟೋನ್ ನೋಡಿದ್ವಿ, ಚಾಕ್ ರಾಕ್ ನೋಡಿದ್ವಿ. ಓಕೆ, ಸೊ ಅದಕ್ಕೆ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರೀತಾರೆ. ಬಟ್ ಇಲ್ಲಿ ಲೈಮ್ ಅಷ್ಟೇ ಅಂದರೆ ಸುಣ್ಣ. ಈ ಸುಣ್ಣ ಏನಂತಿರಲ್ಲ, ಇದರದೊಂದು ಕೆಮಿಕಲ್ ಫಾರ್ಮುಲಾ ಏನು ಅಥವಾ ಒಂದು ರಾಸಾಯನಿಕ ಹೆಸರು ಏನಂದರೆ ಕ್ಯಾಲ್ಸಿಯಂ ಆಕ್ಸೈಡು. ಇದನ್ನು CaO ಅಂತ ಬರಿತೀರಿ. ಸೊ ಕ್ಯಾಲ್ಸಿಯಂ ಆಕ್ಸೈಡ. ಸೊ ಈ ಕ್ಯಾಲ್ಸಿಯಂ ಆಕ್ಸೈಡು ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ
ಏನಾಗುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2 ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಈ ಕ್ಯಾಲ್ಸಿಯಂ ಆಕ್ಸೈಡನ್ನು ಅಂದರೆ ಈ ಸುಣ್ಣನ್ನು ನೋಡ್ರಿ, ಈ ಒಂದು ಬಕೆಟ್ ಇದೆ, ಇದರಲ್ಲಿ ವಾಟರ್ ಇದೆ, ಇದರಲ್ಲಿ ಈ ಸುಣ್ಣದ ತುಂಡುಗಳನ್ನು ಯಾರು ಮಾಡಿದಾಗ ಏನಾಗುತ್ತೆ, ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತಯಾರಾಗುತ್ತೆ. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಏನಂತಾರೆ, ಲೈಮ್ ವಾಟರ್, ಸುಣ್ಣದ ನೀರು, ಲೈಮ್ ವಾಟರ್ ಅಂತ ಕರೀತಾರೆ, ಸುಣ್ಣದ ನೀರು. ನೆಕ್ಸ್ಟ್, ವಿಶ್ವದಲ್ಲಿರುವ ಬಡತನವನ್ನು ನಿರ್ಮೂಲನ ಮಾಡಲು ದಾನದತ್ತಿ ಪ್ರಯತ್ನಗಳನ್ನು ಉತ್ತೇಜಿಸಲು ವಾರ್ಷಿಕವಾಗಿ ಯಾವ ದಿನದಂದು ಅಂತಾರಾಷ್ಟ್ರೀಯ ದಾನದತ್ತಿ ದಿನವನ್ನು ಆಚರಿಸಲಾಗುತ್ತದೆ? ಅಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ಚಾರಿಟಿ. ಯಾವ ದಿನದಂದು ಚಾರಿಟಿ ಅಂತ ಆಚರಿಸಲಾಗ್ತದಪ್ಪ? ಇದನ್ನು ಸೆಪ್ಟೆಂಬರ್ 5ರಂದು, ಸೆಪ್ಟೆಂಬರ್ 5. ಓಕೆ, ಸೆಪ್ಟೆಂಬರ್ 5. ಆ್ಯಕ್ಚುಲಿ the 5th September was chosen in order to commemorate the anniversary of the passing away of the Mother Teresa. ಓಕೆ, ಈ ಮದರ್ ತೆರೆಸಾ ಇವರ ಒಂದು ನೆನಪಿಗಾಗಿ, ಸವಿ ನೆನಪಿಗಾಗಿ ಈ ಸೆಪ್ಟೆಂಬರ್ 5 ಇಂಟರ್ನ್ಯಾಷನಲ್ ಡೇ ಆಫ್ ಚಾರಿಟಿ ಅಂತ ಏನು ಆಚರಿಸ್ತಾರೆ. ನೆಕ್ಸ್ಟ್, ಪ್ರಣವ್ ಜೆರ್ರಿ ಚೋಪ್ರಾ ಈ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಪ್ರಣವ್ ಜೆರ್ರಿ ಚೋಪ್ರಾ ಇವರು ಇಂಡಿಯನ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದರು, ಬ್ಯಾಡ್ಮಿಂಟನ್ ಪ್ಲೇಯರ್. ಓಕೆ, ಸೊ ಆ್ಯಕ್ಚುಲಿ he joined the Indian national badminton team in 2007. ಇವರು ಬ್ಯಾಡ್ಮಿಂಟನ್ಗೆ ಜಾಯ್ನ್ ಆಗಿದ್ದರು, ಅಂದರೆ ಈ ಒಂದು ಕ್ರೀಡೆಗೆ ಸಂಬಂಧಪಟ್ಟವರು. ನೆಕ್ಸ್ಟ್, ಡೆಮೋಕ್ರಾಟ್ಸ್ ಆ್ಯಂಡ್ ಡಿಸೆಂಟರ್ಸ್ ಪುಸ್ತಕದ ಕರ್ತೃ ಯಾರು? Democrats and Dissenters. Actually, this book is written by the Ramachandra Guha. ರಾಮಚಂದ್ರ ಗುಹಾ ಇವರಿಂದ ಬರೆಯಲ್ಪಟ್ಟಿದೆ. ಸೊ ಆ್ಯಕ್ಚುಲಿ ಈ ಬುಕ್ಕಲ್ಲಿ ಏನಿದೆ ಅಂದರೆ ಟೋಟಲು 16 ಎಸೇಸ್ ಇದ್ದಾವೆ, ನಿಬಂಧಗಳಿದ್ದಾವೆ. ಓಕೆ, ಎಸೆ ಇದ್ದಾವೆ. ಮೇನ್ಲಿ ಇಂಡಿಯಾಸ್ ರಿಲೇಷನ್ಸ್ ವಿತ್ ದ ಇಟ್ಸ್ ನೇಬರ್ಸ್ ಆ್ಯಂಡ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದ ಟ್ರೈಬಲ್ಸ್, ಇದ್ರ ಬಗ್ಗೆ ಎಲ್ಲ ಒಂದು ಈ ಬುಕ್ಕದಲ್ಲಿ ತಿಳಿಸಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಸರಣಿಯಲ್ಲೇ ಅಂದರೆ ಇದು ಇಲ್ಲಿಂದ ಏನಿದೆಯಲ್ಲ, ಈ ಸರಣಿಯಲ್ಲೇ ಅನುಕ್ರಮ ಸಂಖ್ಯೆಗಳ ಎಷ್ಟು ಜೋಡಿಗಳು 2ರ ವ್ಯತ್ಯಾಸವನ್ನು ಹೊಂದಿವೆ? ಅಂದರೆ ಇಲ್ಲಿ ಎಷ್ಟೋ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 2 ಆಗಿರಬೇಕು, ಕಂಟಿನ್ಯೂ ಅನುಕ್ರಮ. ಓಕೆ, ಅದರ ವ್ಯತ್ಯಾಸ ಇರುವ ಒಂದು ಪೇರ್ಗಳನ್ನು ಅಥವಾ ಜೋಡಿಗಳನ್ನು ಫೈಂಡ್ ಔಟ್ ಮಾಡಬೇಕು ನಾವು ಇಲ್ಲಿ. ಸೊ ಹೇಗೆ ಮಾಡ್ತೀರಿ ಇಲ್ಲಿ ನೋಡಿ, 5 7 ಎಷ್ಟಿದೆ ಡಿಫ್ರೆನ್ಸು? 2. ಓಕೆ, ಇದೊಂದು ಪೇರು. ನೆಕ್ಸ್ಟು 7 1 ಇಲ್ಲ, 1 2 ಇಲ್ಲ, 2 2 ಇಲ್ಲ, 8 7 ಇಲ್ಲ, 4 7 3 1 5. ಹಾಂ, ಎಸ್ 5 3 ಇದೆ, ಇದೊಂದು ಪೇರು. 3 8 ಇಲ್ಲ, 6 6 ಇಲ್ಲ, 6 2 2 2 7 1 1 4 1 3. ಎಸ್ 1 3 ಡಿಫ್ರೆನ್ಸ್ 2 ಇದೆ. ನೆಕ್ಸ್ಟ್ 3 5 5 6 6 8. ಎಸ್ ಎಷ್ಟಿದಪ್ಪ ಟೋಟಲು? 4 ಪೇರುಗಳಿದ್ದಾವೆ. ಡಿಫ್ರೆನ್ಸ್ 2 ಬರಬೇಕಿಷ್ಟೇ. ಸೊ ಇಲ್ಲಿ ಕರೆಕ್ಟ್ ಆನ್ಸರು 4. ನೆಕ್ಸ್ಟ್ ಕ್ವಶನ್. ಈ ಸರಣಿಯಲ್ಲಿ ತಪ್ಪಿ ಹೋಗಿರುವ ಸಂಖ್ಯೆ ಇಲ್ಲಿ ನೋಡಿ, 4 9 25 ಡ್ಯಾಶ್
ನೆಕ್ಸ್ಟ್ 121, 169, 289, 361 ಕೊಟ್ಟಿದ್ದಾರೆ. ಈ ಸರಣಿಯನ್ನು ನೋಡಿದ್ರೆ ನಿಮ್ಗೇನು ಅನಿಸುತ್ತೆ? 4, 9, 25 ನೋಡಿದಾಗ ಏನು ಅನಿಸುತ್ತೆ? ಇವು ಪರ್ಫೆಕ್ಟ್ ಸ್ಕ್ವೇರ್ ಅದಾವಲ್ಲ. ಸೊ ನೀವೇನು ಮಾಡೋದು ಇಲ್ಲಿ? 2 ಸ್ಕ್ವೇರ್, 3 ಸ್ಕ್ವೇರ್, 5 ಸ್ಕ್ವೇರ್. ಓಕೆ, 2 ಸ್ಕ್ವೇರ್ ಇದೆ, 5 ಸ್ಕ್ವೇರ್ ಇದೆ, 3 ಅಂತ. ಆಮೇಲೆ L1 ಸ್ಕ್ವೇರ್, 13 ಸ್ಕ್ವೇರ್, ಆಮೇಲೆ 17 ಸ್ಕ್ವೇರ್, ಆಮೇಲೆ 18 ಸ್ಕ್ವೇರ್. ಬಟ್ ನಾನೇನಂತೀನಿ, ಇಲ್ಲಿ ಪ್ರಾಪರಾಗಿ ಇಲ್ಲಿ ನಡುವೆ ಏನು ಬರ್ತದ? ಇಲ್ಲಿ ಆಪ್ಷನಲ್ಲಿ 6 ಸ್ಕ್ವೇರು ಇದೆ, 7 ಸ್ಕ್ವೇರ್ ಇದೆ, 8 ಸ್ಕ್ವೇರ್ ಇದೆ, 9 ಸ್ಕ್ವೇರ್ ಇದೆ. ಬಟ್ ಇಲ್ಲಿ ಏನು ಬರ್ಬೋದು? 2, 3, 5, L1, 13, 17 ಆ್ಯಂಡ್ 18 ಈ ಥರ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಫ್ರೆನ್ಸು ಪ್ರಾಪರ್ ಆಗಿಲ್ಲ. ಇಲ್ಲಿ ಆನ್ಸರ್ ಏನು ಬರ್ಬೋದು? ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಏನಿದೆಯಪ್ಪ ಅಂದರೆ 2, 3, 5, L1, 13, 17, ಸಾರಿ ಇದು 19, ನಾಟ್ 18 ಸ್ಕ್ವೇರ್, 19 ಸ್ಕ್ವೇರ್. ಇದು ಇಲ್ಲಿ 2, 3, 5, L1, 13, 17, 19 ಇವೆಲ್ಲ ಏನಿದ್ದಾವೆ? ಪ್ರೈಮ್ ನಂಬರ್ಸ್ ಇದ್ದಾವೆ. ಪ್ರೈಮ್ ನಂಬರ್ಸು ಒಂದು ಕಾಂಜಿಕ್ಯೂಟಿವ್, ದ ಸ್ಕ್ವೇರ್ ಆಫ್ ಕಾಂಜಿಕ್ಯೂಟಿವ್ ಪ್ರೈಮ್ ನಂಬರ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಇಲ್ಲಿ 2, 3, 5 ಆದಮೇಲೆ ಯಾವ್ದು ಬರುತ್ತೆ? 7 ಬರೋದು. ಆಮೇಲೆ 9 ಅಂತೂ ಇಲ್ಲ. ಸೊ 7 ಸ್ಕ್ವೇರ್. ಸೊ ಹಿಯರ್ ಆನ್ಸರ್ ಈಸ್ 49. 49 ಇಸ್ ದ ರೈಟ್ ಆನ್ಸರ್. ನೋಡಿ, ನಾವು ಇಲ್ಲಿ 18 ಅಂತ ತಪ್ಪಾಗಿ ಇಟ್ಕೊಂಡಿವಿ. ಸೊ ಇದು 19 ಸ್ಕ್ವೇರ್. ಸೊ ಅಂದರೆ ಇವು ಸ್ಕ್ವೇರ್ ಆಫ್, ಇಟ್ ಇಸ್ ಎ ಸಿರೀಸ್ ಆಫ್ ಸ್ಕ್ವೇರ್ಸ್ ಆಫ್ ದಿ ಕಾಂಜಿಕ್ಯೂಟಿವ್ ಪ್ರೈಮ್ ನಂಬರ್ಸ್, ಮೂಲ ಸಂಖ್ಯೆಗಳ ಒಂದು ಈ ಸಿರೀಸ್ ಇದು. ನೆಕ್ಸ್ಟು ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಬಿ ಈಸ್ ಗ್ರೇಟರ್ ದ್ಯಾನ್ ಸಿ ಆ್ಯಂಡ್ ಸಿ ಈಸ್ ಗ್ರೇಟರ್ ದ್ಯಾನ್ ಡಿ. ಆದರೆ ಕೆಳಗಿನವುಗಳಲ್ಲಿ ಯಾವ ತೀರ್ಮಾನ ಖಚಿತವಾಗಿ ತಪ್ಪು? ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಓಕೆ, ಬಿ ಈಸ್ ಗ್ರೇಟರ್ ದ್ಯಾನ್ ಸಿ ಬರೋರ್ತಿ, ಸಿ ಈಸ್ ಗ್ರೇಟರ್ ದ್ಯಾನ್ ಡಿ. ಈ ಒಂದು ನಮಗಿದೊಂದು ಟರ್ಮ್ ಸಿಗತ್ತೆ. ಇದ್ರ ಮ್ಯಾಲೆ ಏನೇನು ಅನಿಸ್ತದೆ ನಿಮ್ಗೆ? ಎ ಈಸ್ ಗ್ರೇಟರ್ ದ್ಯಾನ್ ಡಿ, ಎ ಇಲ್ಲಿದೆ, ಡಿ ಇಲ್ಲಿದೆ. ಗ್ರೇಟರ್ ದ್ಯಾನ್ ಡಿ ಇದೆಯಾ? ಎಸ್, ಇದು ಕರೆಕ್ಟು. ಎ ಈಸ್ ಗ್ರೇಟರ್ ದ್ಯಾನ್ ಸಿ, ಎ ಈಸ್ ಗ್ರೇಟರ್ ದ್ಯಾನ್ ಸಿ, ಇದು ಕೂಡ ಕರೆಕ್ಟು. ಬಿ ಈಸ್ ಗ್ರೇಟರ್ ದ್ಯಾನ್ ಡಿ, ಸೊ ಇದು ಕೂಡ ಕರೆಕ್ಟು. ಡಿ ಈಸ್ ಗ್ರೇಟರ್ ದ್ಯಾನ್ ಎ, ರಾಂಗ್ ಇದು. ಸೊ ಇಲ್ಲಿ ಇದು ತಪ್ಪಾದಂಥ ಒಂದು ಆಪ್ಷನ್ನು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? ಡಿ ಈಸ್ ಗ್ರೇಟರ್ ದ್ಯಾನ್ ಎ. ಆ್ಯಕ್ಚುಲಿ ಅದು ಎ ಈಸ್ ಗ್ರೇಟರ್ ದ್ಯಾನ್ ಡಿ ಅಥವಾ ಡಿ ಈಸ್ ಲೆಸ್ ದ್ಯಾನ್ ಎ ಆಗಬೇಕು. ಓಕೆ, ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ಯಾವ ಸಾಲಿನಿಂದ ಜಾರಿಗೊಳಿಸಲಾಗಿದೆ? ದ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಸ್ಟಾರ್ಟೆಡ್ ಇನ್ ಅಕ್ಟೋಬರ್ 2nd October 1975. 2nd October 1975. ಎಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ? ಮೈಸೂರು ಡಿಸ್ಟಿಕ್ಕಲ್ಲೇ. ಮೈಸೂರು ಡಿಸ್ಟಿಕ್ಕಿನ ಟಿ ನರಸೀಪುರದಲ್ಲಿ. ಟಿ ನರಸೀಪುರ, ಮೈಸೂರಿಂದ ನೆನಪಿಡಿ ಸಾಕು. ಓಕೆ, ನೆಕ್ಸ್ಟ್ ಬೌದ್ಧ ಸಾಹಿತ್ಯ ಈ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ದ ಬುದ್ಧಿಸ್ಟ್ ಲಿಟ್ರೇಚರ್ ವಾಸ್ ರಿಟನ್ ಇನ್ ದ ಲ್ಯಾಂಗ್ವೇಜ್ ಆಫ್ ಪಾಲಿ. ಪಾಲಿಯಲ್ಲಿ ಬರೆಯಲಾಗಿದೆ. ಬುದ್ಧ ಕೂಡ ತನ್ನ ಒಂದು ಉಪದೇಶಗಳನ್ನು ಪಾಲಿ ಭಾಷೆಯಲ್ಲೇ ಕೊಟ್ಟಿದ್ದಾನೆ. ಇದೇ ಕಾರಣವಾಗಿ ಸೊ ಇದೊಂದು ಸರಳವಾದಂಥ ಭಾಷೆಯಾಗಿದ್ದು ಜನರಿಗೆ
ಒಂದು ಈಸಿಯಾಗಿ ಅರ್ಥ ಆಗ್ತಿತ್ತು. ಸೊ ಆ ಒಂದು ಟೈಮಲ್ಲಿ ಈ ಬೌದ್ಧ ಧರ್ಮ ತುಂಬ ಬೆಳಕಿಗೆ ಬಂದಿತ್ತು, ಪ್ರಸಿದ್ಧಿಯನ್ನು ಪಡೆದಿತ್ತು. ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ವಿಷಯಾಧಾರಿತ ಒಳಾಂಗಣ ಉದ್ಯಾನ ಈ ಪೈಕಿ ಯಾವ ನಗರದಲ್ಲಿ ತೆರೆಯಲಿದೆ? ಸೊ ಇದು ಕರೆಂಟ್ ಅಫೇರ್ಸ್ ಕ್ವಶನು, ಇದು 2016 ಆಗಿದ್ದು. ಓಕೆ, ಸೊ ದ ವರ್ಲ್ಡ್ ಲಾರ್ಜೆಸ್ಟ್ ಇಂಡೋರ್ ಥೀಮ್ ಪಾರ್ಕ್ ದುಬೈದಲ್ಲಿ ತೆರೆಯಿತು. ಓಕೆ, ಇಲ್ಲಿ ಓಪನ್ ಆಯಿತು. ಸೊ ದೀಸ್ ಆರ್ ದ ಕ್ವಶನ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ದ ಅಪ್ಕಮಿಂಗ್ ನ್ಯೂ ಎಕ್ಸಾಮ್ಸ್. All those like land surveyor, KS, PDO, village accountant, group B, group C, all those exams. ಓಕೆ, ಸೊ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇನ್ನೂ ಹಲವಾರು ಒಂದು KPSC ಓಲ್ಡ್ ಕ್ವೆಶನ್ ಪೇಪರ್ ನೋಡ್ಬೋದು. ಲ್ಯಾಂಡ್ ಸರ್ವೇಯರ್ದು ಪೇಪರ್ 2 ಕೂಡ ಪ್ರಿಪ್ರೇಷನ್ ಮಾಡ್ಬೋದು. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.